ಬೇಗಳು ನಮ್ಮ ಗದ್ದೆಯಲ್ಲಿ ಕಿತ್ಕೊಂಡು ಬಂದಿರೋದು. ನೀವು ಬೆಂಗಳೂರೆಲ್ಲ ಮಶ್ರೂಮ್ ಅಂತ ಎಲ್ಲ ತಿಂತೀರಲ್ವಾ, ಇದು ಹಳ್ಳಿ ಸೈಡಲ್ಲಿ ಇವಾಗ ಸಿಗೋದು ತುಂಬಾ ರೇರ್ ಆಗಿಬಿಟ್ಟಿದೆ. ಇದು ತುಂಬ ಚೆನ್ನಾಗಿರುತ್ತೆ ಅಣಬೆ. ಇದು ಹಳ್ಳಿ ಸೈಡಲ್ಲಿ ನಮ್ಮ ತೇವರಿ ಹತ್ರ ಎಲ್ಲ ಸಿಗುತ್ತೆ. ತೇವರಿ ಅಂದರೆ ಗೊತ್ತಲ್ವ, ನಾವು ಹೊಲ ಎಲ್ಲ ಮಾಡಿರ್ತೀವಲ್ಲ, ನಮ್ಮ ಗದ್ದಿಗಂತ ಒಂದು ತೇವರಿ ಥರ ಹಾಕಿರ್ತೀವಿ, ಅದರಲ್ಲೆಲ್ಲ ಬಂದಿರುತ್ತೆ. ಇವಾಗ ಸಿಗೋದು ತುಂಬಾ ಕಷ್ಟ. ಇವತ್ತು ಅಣಬೆ ಸಾಂಬಾರು ಮಾಡೋಣ. ಇವತ್ತು ಏನು ಕನ್ನಡ ಇದು ಹಳ್ಳಿಯಲ್ಲಿ ಅಣಬೆ ಸಿಗುತ್ತಲ್ಲ, ಅದಿದು. ನಾನು ಆ್ಯಕ್ಚುಲಿ ಬ್ಯಾಂಗ್ಳೂರಿಂದ ನಮ್ಮ ದೊಡ್ಡಮ್ಮ ಅಣಬೆನ ಕಿತ್ತಿದ್ದೀನಿ ಕಣವ ಅಂತ ಹೇಳಿದ್ರು. ನಾನು ಬ್ಯಾಂಗ್ಳೂರಿಂದ ಇಲ್ಲಿ ಊರಿಗೆ ಬಂದಿದ್ದೀನಿ. ನಾನು ಹಳ್ಳಿ ಸೈಡಲ್ಲಿ ಅಂದರೆ ಈ ಅಣಬೆ ಸಿಗೋದು ತುಂಬ ರೇಯರು. ಮೊದಲಾಗಿದ್ದರೆ ತುಂಬ ಸಿಗ್ತಾ ಇತ್ತು, ಹೊಲದ ಗದ್ದೆ ಹತ್ರ ತೋಟದ ಹತ್ರ ಹೋದರೆ ಸಾಕು, ತುಂಬ ಚೆನ್ನಾಗಿ ಸಿಗ್ತಾ ಇತ್ತು. ಇವಾಗಂತೂ ಸಿಗ್ತಾನೆ ಇಲ್ಲ ಹಳ್ಳಿ ಸೈಡಲ್ಲಿ ಅಣಬೆ. ಬೆಂಗಳೂರಲ್ಲಾದರೆ ನಾವು ಮಶ್ರೂಮು ವೈಶ್ರೂಮ್ ಅಂತ ಹೇಳ್ಬಿಟ್ಟು ತಗೊಂಡು ತಿಂತೀವಿ. ಆ್ಯಕ್ಚುಲಿ ನಿಮ್ಗೆ ಯಾರಿಗಾದ್ರೂ ಹಳ್ಳಿ ಸೈಡಲ್ಲಿ ಈ ಥರ ಅಣಬೆ ಸಿಗುತ್ತೆ ಅಂತ ಹೇಳಿದ್ರೆ ಮಿಸ್ ಮಾಡೋಕ್ಕೆ ಹೋಗಬೇಡಿ. ನೀವು ಯೂಸ್ ಮಾಡಿ, ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ, ಏನಿಲ್ಲ. ತುಂಬ ನಮ್ಮ ಹೆಲ್ತಿಗೆ ಕೂಡ ಒಳ್ಳೆಯದು. ನಾನು ಇದನ್ನೆಲ್ಲನೂ 1 by 1 ಎಲ್ಲ ತೊಳೆದು ಇಟ್ಕೊಂಡಿದ್ದೀನಿ. ಈ ಥರ ಕ್ಲೀನಾಗಿ ತೊಳೆದು ಇಟ್ಕೋಬೇಕು. ಆ್ಯಕ್ಚುಲಿ ಬಂದಾಗ ಮಣ್ಣು ಎಲ್ಲ ಇರುತ್ತೆ ಇದರಲ್ಲಿ. ಕ್ಲೀನಾಗಿ ನಾನು ತೊಳೆದು ಈ ಥರ ಇಟ್ಕೊಂಡಿದ್ದೀನಿ. ಈ ಥರ ತೊಳೆದು ಇಟ್ಕೋಬೇಕು. ಮತ್ತು ಇದಕ್ಕೆಲ್ಲ ಯಾವ ರೀತಿ ಮಸಾಲೆ ರೆಡಿ ಮಾಡ್ಕೊಳ್ಳೋದು ಅಂತ ನಾನು ಕೂಡ ಎಕ್ಸ್ಪ್ಲೈನ್ ಮಾಡ್ಕೊಡ್ತೀನಿ. ಆಲ್ಮೋಸ್ಟ್ ಹಳ್ಳಿ ಸೈಡಲ್ಲಿ ಯಾರು ನಿಮಗೆ ಅಪ್ಪ ಅಮ್ಮ ಅಜ್ಜಿ ತಾತ ಎಲ್ಲರಿಗೂ ಗೊತ್ತು, ಈ ಥರದ ಅಣಬೆಗಳು ಸಿಗ್ತಾ ಇರುತ್ತೆ. ನೀವು ಮನೇಲಿ ಟ್ರೈ ಮಾಡಿ, ಮಿಸ್ ಮಾಡಕ್ಕೆ ಹೋಗ್ಬೇಡಿ. ಅವ ಇದು ಅಣಬೆ ಸಾಂಬಾರ್ಗೆ ಮಸಾಲೆ ಏನೇನು ಹಾಕ್ಬೇಕವ? ಧನಿಯಾ ಪುಡಿ, ಸಾಂಬಾರು ಪುಡಿ, ಚಕ್ಕೆ, ಔಷಧಿಕಾಯಿ, ಅದೇ ಹುಣಸೆಹಣ್ಣು ಎಲ್ಲ ಹಾಕೊಂಡು ರುಬ್ಕೊಳ್ಳೋದು. ಓಕೆ. ಒಗ್ಗರಣೆಗೆ ಬೆಳ್ಳುಳ್ಳಿ ಎಣ್ಣೆ ಬಿಟ್ಟು ಒಗ್ಗರಣೆ ಹಾಕಿ ಉಪ್ಪು ಹಾಕಿ ಅಣಬೆ ಹುರಿಯೋದು. ಆಮೇಲೆ ಮಸಾಲೆ ಹುರಿಯೋದು, ಅವರೆಕಾಳು ಹುರಿಯೋದು, ಒಳಗೆ ಹಾಕೋದು. ಅಣಬೆ ಸಾರು ರೆಡಿ. ಓಕೆ. ಅಣಬೆ ಸಾಂಬಾರು ಆಲ್ರೆಡಿ ಬಾಯ್ಲ್ ಆಗ್ತಾ ಇದೆ. ಮೀನಿನ ಘಮ ಘಮ ಬರ್ತಾ ಇದೆ. ತುಂಬ ಫ್ರೇಗ್ರೆನ್ಸ್ ಮಾತ್ರ ತುಂಬ ಚೆನ್ನಾಗಿದೆ. ಆದಷ್ಟು ನೀವು ಟೇಸ್ಟ್ ಮಾಡಿ. ನಿಮ್ಮ ಹಳ್ಳಿ ಸೈಡಲ್ಲಿ ಎಲ್ಲಿ ಸಿಕ್ಕಿದ್ರು ಸೇಮ್ ನಾವು ಫಿಶ್ ಸಾಂಬಾರು ಹೇಗೆ ಮಾಡ್ತೀವೋ ಅದೇ ರೀತಿ ಟೇಸ್ಟ್ ಇರುತ್ತೆ. ನಿಮ್ಮ ಮನೇಲಿ ಯಾವ ರೀತಿ ಮಾಡ್ತೀರಾ ಅನ್ನೋದನ್ನು, ಆನಿಯನ್ನು, ಟೊಮೊಟೊ, ಕೊರಿಯಂಡರು, ಗಾರ್ಲಿಕ್ಕು ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಇದ್ರ ಜೊತೆಗೆ ಅಣಬೆ ಕೂಡ ಹಾಕಿ ಫ್ರೈ ಮಾಡ್ಕೋಬೇಕು. ಅಣಬೆ ನಾವು ಈಗ ಅಂಗಡಿಗಳೆಲ್ಲ ತೊಗೊತೀವಲ್ವ, ಮಶ್ರೂಮ್ಸ್ ವೈಶ್ರೂಮ್ಸ್ ಆ ಥರದಲ್ಲ. ಹಳ್ಳಿ ಸೈಡಲ್ಲಿ ಗದ್ದೆ ಬದಿಯಲ್ಲಿ ಬೆಳೆದಿರುತ್ತಲ್ವ, ಇಂಡಿಯನ್ ತಳಿ, ನಾಟಿ ತಳಿ ಅಣಬೆ, ಅದು ಹಳ್ಳಿ ಸೈಡಲ್ಲಿ ಮಾತ್ರ ಸಿಗೋದು, ಗದ್ದೆ ತೋಟದ ಹತ್ರ. ನಾಟಿ ಅಣಬೆನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆದಷ್ಟು ನಾಟಿ ತಳಿಗಳನ್ನ ತಿನ್ನೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಇವಾಗಿನ ಸಿಚುವೇಷನಲ್ಲಿ ಎಲ್ಲ ಕೆಮಿಕಲ್ಸು ಇರೋದ್ರಿಂದ ತುಂಬ ಹೆಲ್ತ್ ಪ್ರಾಬ್ಲಮ್ ಆಗುತ್ತೆ. ಆದಷ್ಟು ನಾವು ನಾಟಿ ತಳಿನೇ ಯೂಸ್ ಮಾಡೋಣ.